ಮಧುಗಿರಿ ಬೆಟ್ಟದಲ್ಲಿ ನಮಗೆ ಸಿಗೋದು ವಿಶೇಷತೆಗಳಿಗಿಂತ ಅವಶೇಷಗಳೇ ಜಾಸ್ತಿ. ಪಾಳು ಬಿದ್ದಿರೋ ಮಂಟಪಗಳು, ಪಾಳು ಬಿದ್ದಿರೋ ದೇವಾಲಯಗಳು, ಕುಸಿದು ಬಿದ್ದಿರೋ ಕೋಟೆಯ ಗೋಡೆಗಳು, ಮುಖ್ಯ ದ್ವಾರಗಳು ಎಲ್ಲವೂ ಕೂಡ ಹಿಂದಿನ ಗತ ವೈಭವವನ್ನು ಸಾರಿ ಸಾರಿ ಹೇಳೋದು ಸುಳ್ಳಲ್ಲ. 4 ಶತಮಾನಗಳಷ್ಟು ಪುರಾತನವಾದ ಈ ಕೋಟೆಯ ಕರ್ತೃ ರಾಜ ಹಿರೇಗೌಡ. ಇವರಲ್ಲದೆ 5ರಲ್ಲಿ ಟಿಪ್ಪು, ಮೈಸೂರು ಅರಸರ ಕೊಡುಗೆ ಕೂಡ ಅಪಾರ ಅಂದ್ರೂ ತಪ್ಪಾಗಲ್ಲ. ತುಮಕೂರು ಜಿಲ್ಲೆಯ ಒಂದು ಐತಿಹಾಸಿಕ ಸ್ಥಳ, ಏಷ್ಯಾದ 2ನೇ ಅತಿ ದೊಡ್ಡ ಏಕಶಿಲಾ ಬೆಟ್ಟ. ಇವೆಲ್ಲ ಕೇವಲ ಪುಸ್ತಕದಲ್ಲಿ ಓದೋಕ್ ಮಾತ್ರ ಅನ್ನೋ ಸತ್ಯ ನನಗರಿವಾಗಿದ್ದು ಅಲ್ಲಿಗೆ ಹೋದಾಗ. ಸರಿಯಾದ ನಿರ್ವಹಣೆ ಇಲ್ಲದೆ ನಶಿಸಿ ಹೋಗುತ್ತಿರೋ ಕೋಟೆ ಕೇವಲ ಚಾರಣ ಪ್ರಿಯರಿಗಷ್ಟೇ ಸೀಮಿತವಾದಂತಿದೆ. ಇಂದಿನ ಈ ಸ್ಥಿತಿ ನೋಡ್ತಾ ಹೋದ್ರೆ ಈ ಕೋಟೆನ ಮುಂದೆ ಫೋಟೋದಲ್ಲಿ ಮಾತ್ರ ನೋಡೋ ಕಾಲ ಬಂದ್ರೂ ಬರಬಹುದೇನೋ ಅನ್ನೋ ಆತಂಕ ಪ್ರತಿಯೊಬ್ಬನ ಮನಸ್ಸಲ್ಲಿ ಬರದೇ ಇರೋದು. ಆದರೆ ಅಂಥ ಸ್ಥಿತಿ ನಮ್ಮ ಮಧುಗಿರಿ ಕೋಟೆಗೆ ಬರದೇ ಇರಲಿ, ಇನ್ನೂ ಶತಮಾನಗಳ ಕಾಲ ಈ ಕೋಟೆ ಗಟ್ಟಿಯಾಗಿ ನೆಲೆ ನಿಲ್ಲಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.